ಮೊದಲನೇದು ಬಂದು ಇದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಕೇಳಿದ್ರೆ ಏನಿಲ್ಲ, ಪ್ರತಿಯೊಂದು ಶಾಲೆಗಳ ಮುಖ್ಯ ಶಿಕ್ಷಕರು ಹೆಡ್ ಮಾಸ್ಟರ್ಸ್ ಅಂತ ಏನಿರ್ತಾರೆ, ಸೊ ಅವ್ರಿಗೆ ಇದು ರೈಟ್ಸ್ ಇರುತ್ತೆ. ಅಂದ್ರೆ ಆಯ್ಕೆ ಮಾಡ್ತಕ್ಕಂತ ಸೊ ಎಲ್ಲಾ ಹಕ್ಕು ಅವ್ರಿಗಿರುತ್ತೆ. ಸೊ HMA ಆಯ್ಕೆ ಮಾಡುವಂತದ್ದು, ಇದು BO ವ್ಯಾಪ್ತಿಗೂ ಬರಲ್ಲ ಇದು. ಸೊ ಅಲ್ಲಿ ನಿಮ್ಗೆ ಆದೇಶದಲ್ಲೇ ಹೇಳ್ಬಿಟ್ಟಿರ್ತಾರೆ. ಸೊ ಪೂರ್ಣ ಪ್ರಮಾಣದಲ್ಲಿ ಆಯಾ ಪ್ರತಿಯೊಂದು ಸ್ಕೂಲ್ಸ್ ನ ಪ್ರೈಮರಿ ಆದ್ರೆ ಪ್ರೈಮರಿ ಹೆಡ್ ಮಾಸ್ಟರ್, ಹೈಸ್ಕೂಲ್ ಆದ್ರೆ ಹೈಸ್ಕೂಲ್ HM ಅವ್ರ ವ್ಯಾಪ್ತಿಗೆ ಬರ್ತಿದೆ ಸೆಲೆಕ್ಷನ್ ಮಾಡುವಂತದ್ದು. ಇನ್ನು ಇವರು ವೇತನ ಎಷ್ಟಿರುತ್ತೆ ಅಂದ್ರೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ. ಫ್ಯೂ ಡೇಸ್ ಬ್ಯಾಕ್ ಒಂದು ರಿವೈಸ್ಡ್ ಕಾಪಿ ಬಿಡುಗಡೆ ಆಗಿತ್ತು ಇಲಾಖೆಯಿಂದ. ಸೊ ಮುಂಚೆ ಎಲ್ಲ 10 ಕೊಡ್ತಾ ಇದ್ರು ಪ್ರೈಮರಿಗೆ, ಅದು 12 ಆಗಿದೆ. ಹೈಸ್ಕೂಲ್ಗೆ 10.5 ಕೊಡ್ತಾ ಇದ್ರು. ಸೊ ಅಲ್ಲಿ ಏನಾಗಿದೆ, ಈಗ 12.5 ಆಗಿದೆ. ಇನ್ನು PU ಲೆವೆಲ್ಗೆ ಅವ್ರಿಗೆ 12 ಇತ್ತು, ಅವ್ರಿಗೆ 14 ಆಗಿದೆ. ಇದಿಷ್ಟು ನಿಮ್ಗೆ ರಿವೈಸ್ಡ್ ಆಗಿರ್ತಕ್ಕಂಥ ಸೊ ನ್ಯೂ ಸ್ಯಾಲರಿ ಸ್ಪೇ ಸ್ಕೇಲ್ ಪರ್ ಮಂತ್. ಇನ್ನು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ, ಯೂಶಲಿ ಎಲ್ಲ ಗೆಸ್ಟ್ ಟೀಚರ್ಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಅಂತ ಏನಿರಲ್ಲ ಇಲ್ಲಿ. ತುಂಬಾ ಸಲ ಏನಾಗುತ್ತೆ, ಕೆಲವೊಂದು ಇಂಟೀರಿಯರ್ ಸ್ಕೂಲ್ಸ್ಗೆ ಗೆಸ್ಟ್ ಟೀಚರ್ಸ್ ಹೋಗಲ್ಲ. ಅವಾಗ ಏನಾಗುತ್ತೆ, 2-3 ತಿಂಗಳಾದ್ರೂ ಯಾರು ಹೋಗಿರಲ್ಲ. ಅವಾಗ ಅವ್ರಿಗೆ ಅನಿವಾರ್ಯತೆ ಅವಶ್ಯಕತೆ ಇದ್ದೇ ಇರ್ತಿದೆ. ಕೆಲವೊಂದು ಶಾಲೆಗಳಿಗೆ ಗೆಸ್ಟ್ ಟೀಚರ್ಸ್ ಎಲ್ಲೂ ಕೂಡ ಬರಿಲ್ಲ ಅಂತಂದಾಗ ಸ್ವತಃ ಆಯಾ ಸ್ಕೂಲ್ ನ HMC ಏನ್ ಮಾಡ್ತಾರೆ, CRP ಕಾಲ್ ಮಾಡಿ ನಮ್ಗೆ ಯಾರು ಇಲ್ಲ, ಒಂಚೂರು ಯಾರಾದ್ರೂ ಸಿಕ್ಕಿದ್ರೆ ಕೊಡಿಸಿ ಅಂತ ಅವರೇ ರಿಕ್ವೆಸ್ಟ್ ಮಾಡ್ತಕ್ಕಂಥ ಪ್ರಮೇಯಗಳು ಎದುರಾಗ್ಬಿಡುತ್ತೆ. ಅಂತ ಟೈಮಲ್ಲಿ ಇದು ಆದೇಶ ಬಿಡುಗಡೆಯಾಗಿ 4 ತಿಂಗಳಾದ್ರೂ ಕೂಡ ಏನಾಗುತ್ತೆ, ಸೊ ಗೆಸ್ಟ್ ಟೀಚರ್ಸ್ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಲಾಸ್ಟ್ ಡೇಟ್ ಅಂತ ಏನಿರಲ್ಲ. ಆದ್ರೆ ನಿಯರ್ ಇರ್ತಕ್ಕಂಥ ಶಾಲೆಗಳಿಗೆ ಆಲ್ಮೋಸ್ಟ್ ಈ ಬೇಗ ಪೋಸ್ಟ್ ಎಲ್ಲ ಫಿಲ್ ಆಗ್ಬಿಡುತ್ತೆ. ಬೇಗ ಎಲ್ಲ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಡ್ತಾರೆ. ತೀರಾ ತುಂಬಾ ದೂರ ಇರ್ತಕ್ಕಂಥ ಶಾಲೆಗಳಿಗೆ ಸೊ 3-4 ಮಂತ್ಸ್ ಆದ್ರೂ ಯಾರು ಹೋಗಿಲ್ಲ ಅನ್ನೋ ಪಕ್ಷದಲ್ಲಿ ಕೂಡ ಹೋಗ್ಬೋದು. ಸೊ ಇದಕ್ಕೆ ಅಫಿಷಿಯಲ್ ಲಾಸ್ಟ್ ಡೇಟ್ ಅಂತ ಏನು ಇರಲ್ಲ ಇದಕ್ಕೆ, ಅದು ಫಸ್ಟ್ ನಿಮ್ಮ ಗಮನಕ್ಕಿರಲಿ. ಸೊ ಇನ್ನೊಂದು ವಿದ್ಯಾರ್ಹತೆಯನ್ನ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಡಿಗ್ರಿ ಪ್ಲಸ್ D.Ed ಆಗಿರೋರೆಲ್ಲ 1 to 5 ಪ್ರೈಮರಿ ಲೆವೆಲ್ಗೆ ಅವರು ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡಬಹುದು. ಇನ್ನು B.Ed ಆಗಿರೋರು 6 to 8ಗೆ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಅವರು ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ಡಿಗ್ರಿ ಪ್ಲಸ್ D.Ed ಬಂದು ಅಥವಾ PUC ಪ್ಲಸ್ D.Ed ಆಗಿರೋನು ಸೊ ಪ್ರೈಮರಿ ಲೆವೆಲ್ಗೆ ವರ್ಕ್ ಮಾಡಬಹುದು 1 to 5. ಡಿಗ್ರಿ ಪ್ಲಸ್ B.Ed ಆಗಿರೋರು ಈವನ್ 6 to 8 ಮತ್ತೆ ಹೈಸ್ಕೂಲ್ ಲೆವೆಲ್ ಕೂಡ ಅವರು ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಸೇವಾವಧಿಯನ್ನ ಕೇಳಿದ್ರೆ ಸೇವಾವಧಿ ಪ್ಲಸ್ ಪಾಯಿಂಟ್ ಆಗುತ್ತೆ ಕೆಲವೊಂದು ಸ್ಕೂಲ್ಸ್ ಅಲ್ಲೆಲ್ಲ. ಈಗ ತುಂಬಾ ಚೆನ್ನಾಗಿ ಬೇರೆ ಬೇರೆ ಶಾಲೆಗಳೆಲ್ಲ ವರ್ಕ್ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೆಂಟ್ಸ್ ಆಗ್ಬಿಟ್ರೆ ಏನಾಗುತ್ತೆ, ಒಂದು ಕಾನ್ಫಿಡೆಂಟ್ ಬರುತ್ತೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ HMSಗೆ. ಇವ್ರಿಗೆ ಮಕ್ಕಳನ್ನ ಹೆಂಗೆ ಕಲಿಸ್ಬೇಕು, ಅವ್ರಿಗೆ ಹೆಂಗ್ ಟ್ರೈನ್ ಅಪ್ ಮಾಡಬೇಕು, ಹೆಂಗ್ ಅಟ್ರಾಕ್ಟ್ ಮಾಡೋದು, ಹಂಗೆ ನರೇಟಿಂಗ್ ಸ್ಟೈಲ್ ಹೆಂಗೆ, ಸ್ಕಿಲ್ಸ್ ಹೆಂಗೆ, ಇವೆಲ್ಲ ಐ ಥಿಂಕ್ ಗೊತ್ತಿರುತ್ತೆ ಅಂತಕ್ಕಂಥ ಒಂದು ವಿಷಯಗಳ ಹಿನ್ನೆಲೆಯಲ್ಲಿ ಅವರನ್ನ ಬೇಗ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅದು ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ನಿಮ್ಗೆ, ನೀವಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ತುಂಬಾ ಜನ ಕೇಳಿರುವಂತದ್ದು, ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿರ್ಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. TET ಎಕ್ಸಾಮ್ಗೂ ಈ ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಯಾವುದೇ ವಿಧವಾದ ಸಂಬಂಧ ಇಲ್ಲ, ಹತ್ರ ಎಲ್ಲೂ ಇಲ್ಲ. ಆದ್ರೆ ಈ ಮೈನಾರಿಟಿ ಸ್ಕೂಲ್ಸ್ ಅಲ್ಲಿ ಅದನ್ನ ಹೇಳಿದೀನಿ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೆಲವೊಂದು ನಿಬಂಧನೆಯನ್ನ ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ CET ಎಕ್ಸಾಮ್ ಮಾಡುವಂತದ್ದು, ರೆಗ್ಯುಲರ್ ರಿಕ್ರೂಟ್ಮೆಂಟ್ ಹಾಗೆ CET ಅಲ್ಲಿ ಒಂದಷ್ಟು ಪರ್ಸೆಂಟೇಜ್ ತಗೊಳ್ಳೋದು, ಡಿಗ್ರಿಲಿ ಒಂದಷ್ಟು ಪರ್ಸೆಂಟೇಜ್ ತಗೊಳ್ಳೋದು, ಮತ್ತೆ ನಿಮ್ಮ B.Ed ಅಲ್ಲಿ ತಗೊಳ್ಳೋದು, TET ಅಲ್ಲಿ ತಗೊಳ್ಳೋದು, ಮತ್ತೆ ಡೆಮೋ ಕ್ಲಾಸ್ ಮಾಡಿಸೋದು, ಇವೆಲ್ಲ ಸಂಪ್ರದಾಯಗಳು ಸ್ಟಾರ್ಟ್ ಮಾಡಿದ್ರು. ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಅದು ಮೈನಾರಿಟಿ ಸ್ಕೂಲ್ಸ್ಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಇರುತ್ತೆ, ಅಲ್ಲಿಗೆ ಸಂಬಂಧಪಟ್ಟಿದ್ದು. ಆದ್ರೆ ರೆಗ್ಯುಲರ್ ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಇವಾಗ ಏನ್ ಬಿಡುಗಡೆ ಆಗಿದೆ, ಇವತ್ತು ಒಂದು ಹೊಸ ಅಪ್ಡೇಟ್, ಇಲ್ಲಿಗೆ ಯಾವುದೇ ಕಾರಣಕ್ಕೂ ಯಾವುದೇ TET ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ಬೇಕು ಅಂತಕ್ಕಂಥ ಯಾವುದೇ ನಿಬಂಧನೆಗಳಿಲ್ಲ. ಆ ರೀತಿ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ. ನೀವು PUC ಪ್ಲಸ್ D.Ed ಆಗಿದ್ರೆ ಪ್ರೈಮರಿ ಲೆವೆಲ್ಗೆ ವರ್ಕ್ ಮಾಡಬಹುದು. ಡಿಗ್ರಿ ಪ್ಲಸ್ B.Ed ಆಗಿದ್ರೆ 6 to 8 ಮತ್ತೆ ಹೈಸ್ಕೂಲ್ ಲೆವೆಲ್ಗೆ ನೀವು ವರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ನಿಯರೆಸ್ಟ್ ಯಾವ್ಯಾವ ಸ್ಕೂಲ್ಸ್ ಅಲ್ಲಿ ವೇಕೆಂಟ್ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಆರಂಭದಲ್ಲೇ, ಸೊ ನಿಮ್ಮ ತಾಲೂಕುಗಳ BO ಕಚೇರಿಯಿಂದ ಮತ್ತೊಂದು ಕಾಪಿ ಬಿಡುಗಡೆ ಆಗ್ಬೇಕು. ಅಲ್ಲಿ ನಿಮ್ಗೆ ಪರಿಪೂರ್ಣವಾದಂತ ಎಲ್ಲ ಮಾಹಿತಿ ಇರುತ್ತೆ. ಅಥವಾ ನಿಮ್ಮ CRPSಗೆ ಗೊತ್ತಿರೋ ನೀವು ಕಾಲ್ ಮಾಡಿ ಅವರಿಗೆ ಮಾಹಿತಿಯನ್ನು ತಗೊಳ್ಳೋಕ್ಕೂ ಅವಕಾಶ ಇರ್ತಿದೆ. ತುಂಬಾ ಕಡೆಗಳೆಲ್ಲ ಒಂದು 2-3 ವರ್ಷ 3 ವರ್ಷ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರೋರು ಅದೇ ಶಾಲೆಗೆ ಹೋಗ್ತಾರೆ. ಸೊ ಅವರ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್, ಅವ್ರು ಹೇಗಿದ್ರು, ಅವ್ರ ಕೆಲಸ ಹೇಗಿದೆ, ಇವೆಲ್ಲವನ್ನು ನೋಡ್ಕೊಂಡು ಬೇಕಾದ್ರೆ HMA ಅವರಿಗೆ ಸೊ ಖುದ್ದಾಗಿ ಕಾಲ್ ಮಾಡ್ತಕ್ಕಂಥ ಶಾಲೆಗಳು ತುಂಬಾ ಇದಾವೆ. ಅಥವಾ ಆಯಾ ಶಾಲೆಯಲ್ಲಿ 1-2-3 ವರ್ಷ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಜನ ಎಲ್ಲಾ ರೀತಿಯಿಂದಲೂ ಇದೆ. ಆಮೇಲೆ ಇದ್ರ ಕಂಡೀಷನ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಂತು ಅಂತಂದ್ರೆ ನಿಮ್ಗೆ ಪರ್ಮನೆಂಟ್ ಟೀಚರ್ಸ್ ನಿಮ್ ಕೆಲಸ ಹೋಗುತ್ತೆ, ಪ್ರಮೋಷನ್ ಬಂತು ಅಂತಂದ್ರೆ ನಿಮ್ ಕೆಲಸ ಹೋಗುತ್ತೆ, ಅಥವಾ ಟ್ರಾನ್ಸ್ಫರ್ ಅಲ್ಲಿ ನಿಮ್ಮ ಪ್ಲೇಸಿಗೆ ಬಂತು ಅಂತಂದ್ರೆ ನಿಮ್ ಕೆಲಸ ಹೋಗುತ್ತೆ. ಈ 3 ರೀಸನ್ಸ್ ಅಲ್ಲಿ. ಸೊ ಈ 3 ರೀಸನ್ಸ್ ಅಲ್ಲಿ ಯಾವುದೋ ಸಮಸ್ಯೆ ಆಗ್ಲಿಲ್ಲ ಅಂತಂದ್ರೆ, ರಿಕ್ರೂಟ್ಮೆಂಟ್ ಆಗದೆ ಇದ್ರೆ, ಟ್ರಾನ್ಸ್ಫರ್ ಆದ್ರೂ ಕೂಡ ನಿಮ್ ಪ್ಲೇಸ್ಗೆ ಯಾರು ಬರದೇ ಇದ್ರೆ, ಪ್ರಮೋಷನ್ ಆದ್ರೂ ಕೂಡ ಇನ್ ಕೇಸ್ ನಿಮ್ ಪ್ಲೇಸ್ಗೆ ಯಾರು ಬರದೇ ಇದ್ದಾಗ ಏನಾಗುತ್ತೆ, ಇಡೀ ವರ್ಷ ನೀವು ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಡೀ ವರ್ಷ ಅಂದ್ರೆ ಅಪ್ ಟು ನಿಮ್ಗೆ ಜೂನ್ ನಿಂದ ಮಾರ್ಚ್ ಅಥವಾ ಮೇ 29 ಮಾರ್ಚ್ ತನಕ ನೀವು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ತಿಂಗಳು ನಿಮ್ಗೆ ಆಸ್ ಎ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ಲಿಕ್ಕೆ ಇಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ. ಸೊ ಕೆಲವು ಕಡೆ ಎಲ್ಲ ಇನ್ಫ್ಲೂಯೆನ್ಸ್ ನಡೆಯುತ್ತೆ, ಅವೆಲ್ಲ ನಿಮ್ಗೆಲ್ಲ ಗೊತ್ತಾ ಇದೆ. MLA ಕೆಲ ಫೋನ್ ಮಾಡಿಸೋದು, BO ಕಡೆಯಿಂದ ಫೋನ್ ಮಾಡಿಸೋದು, ಇನ್ ಕೆಲವರು ಇವ್ರನ್ನೇ ತಗೊಳ್ಳಿ ಅಂತ ಫೋನ್ ಮಾಡಿಸೋದು. ಅಂದ್ರೆ
ಸೊ ಯಾರಿಗೆ ಸ್ಕಿಲ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿ ಯಾರೆಲ್ಲ HMs ಸೆಲೆಕ್ಷನ್ ಮಾಡ್ಕೋತಾರೋ ಅವರಿಗೆ ಬಿಟ್ಟಂತ ವಿಚಾರ ಇದು. ಮತ್ತೆ ಮಕ್ಕಳನ್ನ ಯಾವ ರೀತಿ ನಡೆಸ್ಕೊಳ್ಬೇಕು, ಒಂದು ಪಂಚುವಾಲಿಟಿ, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಯಾರೋ ಕಳಿಸ್ಬಿಟ್ರು ಅಂತ, ಸೊ ವಿತೌಟ್ ಸ್ಕಿಲ್ಸ್, ಏನೂ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಫ್ರೆಶ್ ಆಗಿ ಬಂದ್ ಮಾಡೋರ್ಗೆ ಮೇ ಬಿ ಗೊತ್ತಿಲ್ಲ ಅದನ್ನ ಯಾವ ರೀತಿಯಾಗಿ ಅವರು ಆಯ್ಕೆ ಮಾಡ್ಕೋತಾರೆ ಅಂತ. ಆಮೇಲೆ ತುಂಬಾ ಪ್ರೆಷರ್ ಆಗ್ಬಿಟ್ಟಾಗ ಇವ್ರನ್ನೇ ತಗೊಳ್ಳಿ ಅಂತ ಅಂದಾಗ ಪಾಪ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರಿಗೂ ಅಲ್ಲಿಂದ ಹೊರಗಡೆ ಬರೋ ತರ ಆಗ್ಬಿಡುತ್ತೆ. ಅವರು ಬೇರೆ ಸೂಚನೆ ನೋಡ್ಬೇಕಾಗುತ್ತೆ. ಸೊ ಇದು ಮೇನ್. ಯಾರೆಲ್ಲ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಇವೆಲ್ಲ ಚಾಲೆಂಜಸ್ ಇರ್ತಿದೆ, ಇವೆಲ್ಲ ಫೇಸ್ ಮಾಡಿ ನೀವು ಸಾಕಷ್ಟು ಶಾಲೆಗಳಿಗೆ ಕೊಡ್ತಾ ನೀವು ಟ್ರೈ ಮಾಡ್ಬೇಕಾಗುತ್ತೆ. ನೀವು ಒಂದೇ ಶಾಲೆಗೆ ಸ್ಟಿಕನ್ ಆಯ್ತು ಅಂದ್ರೆ ಕಷ್ಟ ಆಗ್ಬೋದು. ಸೊ ಪ್ರತಿ ವರ್ಷ ಕೂಡ ನಾವು ಅಲ್ಲೇ ವರ್ಕ್ ಮಾಡ್ತೀವಿ ಅಂತ ಅನ್ಕೊಳ್ಳೋಕು ತುಂಬಾ ಕಷ್ಟ. ಹಂಗಾಗಲ್ಲ. ಇಲ್ಲಿ ಪ್ರತಿ ವರ್ಷ ಏನಾದ್ರೂ ಸಮಸ್ಯೆಗಳಾಯ್ತು ಅಂತಂದ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೇ ಮಾಡುತ್ತೆ. ಅವಾಗ ನೀವೇ ಬೇಸತ್ತು ಈ ಶಾಲೆನೇ ಬೇಡ ಬಿಡಬೇಕಾದಂತ ಪರಿಸ್ಥಿತಿಗಳು ಎದುರಾಗ್ಬೋದು. ಹಿಂಗೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಎಲ್ಲ ಇರ್ತಿದೆ ಇದು ಗೆಸ್ಟ್ ಟೀಚರ್ಸ್ ಹುದ್ದೆಗಳು ಅಂತಂದ್ರೆ. ಬಟ್ ಇನ್ನ ಕೆಲವೊಂದು ಏರಿಯಾಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, SDMs ಅವರು ಫುಲ್ ಸಪೋರ್ಟ್ ಇರ್ತಾರೆ. ಸೊ ತುಂಬಾ ಕೋಆಪರೇಷನ್ಸ್ ಎಲ್ಲ ಇರ್ತಿದೆ, ಹಿಂಗೆಲ್ಲ ಇರ್ತಿದೆ. ಕೆಲವೊಂದ್ ಕಡೆ ಎಲ್ಲ ಕೋಆಪರೇಷನ್ಸ್ ಇರೋದಿಲ್ಲ. ಅದನ್ನ ಹೇಳಿದ್ನಲ್ಲ, ಎಲ್ಲಾ ಆಂಗಲ್ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಇದ್ದಿರುತ್ತೆ ಕೆಲವೊಂದು ಶಾಲೆಗಳಲ್ಲಿ. ಮತ್ತೆ ಅಟ್ ದ ಸೇಮ್ ಟೈಮ್ ಒಳ್ಳೆ ರೀತಿಯ ಸಹಕಾರ ಮನೋಭಾವನೆ ಕೂಡ ಕೆಲವೊಂದು ಶಾಲೆಗಳಲ್ಲಿ ಈಗಲೂ ಇದೆ ಇದು, ಆಯ್ತಾ. ಸೊ ಆ ಶಾಲೆಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ನೋಡಿ, ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ, ನಿಯರೆಸ್ಟ್ ಅಡ್ವಾಂಟೇಜ್ ಎಲ್ಲೆಲ್ಲ ಆಗುತ್ತೆ, ಸಾಧ್ಯವಾದಷ್ಟು ನಂಬರ್ ಆಫ್ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ. ಕೆಲವೊಂದು ಶಾಲೆಗಳನ್ನ ನೀವು ಮಾರ್ಕ್ ಮಾಡ್ಕೊಂಡು ಹೋಗಿ ಅಪ್ಲಿಕೇಶನ್ ಹಾಕ್ತು ಅಂದ್ರೆ ಕಷ್ಟ ಆಗುತ್ತೆ, ಬೇಗ ಫಿಲ್ ಆಗ್ಬಿಡ್ಬೋದು. ನಂಬರ್ ಆಫ್ ಸ್ಕೂಲ್ ಜಾಸ್ತಿ ಆಗ್ತು ಅಂದ್ರೆ ಇನ್ ಕೇಸ್ ಯಾರಾದ್ರೂ ಬರಿಲ್ಲ ಅಂತಂದಾಗ ನಿಮ್ಮನ್ನ ಕರಿಬಹುದು. ತುಂಬಾ ಜನ ಮೆರಿಟ್ ಮೇಲ್ ಮಾಡಬೇಕು ಅಂತ ಇರ್ತಿದೆ, HMs ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆಯ್ಕೆ ಪ್ರಕ್ರಿಯೆ ಬಂದು HMA ಮಾಡುವಂತದ್ದು. ಸೊ ಒಳ್ಳೆ ಸ್ಕೋರು ಮೆರಿಟ್ ಮಾಡಿರ್ತಾರೆ ಅಂದ್ರೆ ಪರವಾಗಿಲ್ಲ, ಅವ್ರು ತುಂಬಾ ಕಷ್ಟಪಟ್ಟು ಓದ್ಕೊಂಡು ಒಂದಷ್ಟು ಸ್ಕಿಲ್ಸ್ ಇರುತ್ತೆ ಅಂತ. ಬೇರೆ ಬೇರೆ ಕಡೆ ಎಲ್ಲ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದಂತ ಕೆಲವೊಂದು ಅಪ್ಲಿಕೆಂಟ್ಸ್, ಹಾಗಾಗಿ ಸ್ಕೂಲ್ಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅವರೆಲ್ಲ ಬಂದ್ರೆ. ಸೊ ಇಷ್ಟೆಲ್ಲ ವಿಷಯಗಳಿದೆ. ಇದರಿಂದ ಆಚೆಗೆ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ, ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯ ಆನ್ಲೈನ್ ಅಪ್ಲಿಕೇಶನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕವಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಆ ಥರದ್ದು ಏನೂ ಇಲ್ಲ ಇಲ್ಲಿ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಅಂತಂದ್ರೆ. ಸೊ ನೀವು ಒಂದು ಏನ್ ಮಾಡ್ಬೇಕು, ಒಂದು ಒಳ್ಳೆ ರೆಸ್ಯೂಮ್ 2025ಕ್ಕೆ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಒಳ್ಳೆ ರೆಸ್ಯೂಮ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಧ್ಯ ಇದ್ರೆ ನೀವೇ ಟೈಪ್ ಮಾಡಿ, ನಿಮಗೆ ಸಿಗುತ್ತೆ. ಅಡ್ವಾನ್ಸ್ ರೆಸ್ಯೂಮ್ ಫಾರ್ಮ್ಯಾಟ್ ಅಂತ ಕೊಟ್ರೆ ಗೂಗಲ್ ಸರ್ಚ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಡ್ವಾನ್ಸ್ ಯಾವುದು ಅಂತ. ಅದರಲ್ಲಿ ನಿಮ್ಮ ಸ್ಕೂಲ್ ಝೋನ್ಗೆ ಸಂಬಂಧಪಟ್ಟಾಗಿ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನ ನೋಡ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಏನ್ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ವಿದ್ಯಾರ್ಹತೆ ಆಗಿರ್ಬೋದು, ಮತ್ತೆ ನೀವು TET ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್ ಆಗಿರೋ ಅದನ್ನ ತೋರಿಸ್ಕೊಳ್ಳಿ. TET ಏನ್ ಅವಶ್ಯಕತೆ ಇಲ್ಲ ಗೆಸ್ಟ್ ಟೀಚರ್ಸ್ ಹುದ್ದೆಗಳಿಗೆ, ಆದ್ರೂ ಆಗಿದ್ರೆ ನೀವು ಅದನ್ನ ಒಂದು ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿ ತೋರಿಸ್ಕೋಬಹುದು ರೆಸ್ಯೂಮ್ ಅಲ್ಲಿ. ಅಂಡ್ ಅದ್ರ ಜೊತೆಗೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಅನ್ನ ಹಾಕೊಳ್ಬಹುದು, ಮತ್ತೆ ಒಂದು TET ಎಲಿಜಿಬಲ್ ಸರ್ಟಿಫಿಕೇಟ್ ಇದ್ರೆ ಹಾಕೊಳ್ಬಹುದು, ಅದೇನು ಕಂಪಲ್ಸರಿ ಅಂತ ಏನಿಲ್ಲ. ಸೊ ಹೀಗೆ ನಿಮ್ಮ ಎಲ್ಲ ಎಜುಕೇಶನ್ ಮಾರ್ಕ್ಸ್ ಕಾರ್ಡ್ ಅನ್ನ ಹಾಕ್ಬಿಟ್ಟು ರೆಸ್ಯೂಮ್ ಜೊತೆಗೆ ಪಿನ್ ಮಾಡಿ ಕೊಡಬೇಕಾಗುತ್ತೆ. ನಿಮ್ ಸೆಲೆಕ್ಷನ್ ಆಯ್ತು ಅಂದ್ರೆ ಮೇಡಮ್ ಅಲ್ಲಿ ಏನ್ ಮಾಡ್ತಾರೆ, ಅಥವಾ ಟೀಚರ್ಸ್ ಅಲ್ಲಿ ಇರೋರು ನಿಮ್ಮ ಇಡೀ ರೆಸ್ಯೂಮ್ ಮತ್ತೆ ನೀವು ಬರ್ಕೊಟ್ಟಂತ ಲೆಟರ್ ನ ತಗೊಂಡೋಗ್ಬಿಟ್ಟು BO ಕಚೇರಿಗೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಅವಾಗ ನೀವು ಅಧಿಕೃತವಾಗಿ ಶಾಲೆಗೆ ವರ್ಕ್ ಮಾಡ್ಲಿಕ್ಕೆ ನೀವು ಬರೋ ತರ ಆಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಇದರಿಂದ ಆಚೆಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ನನಗೆ ಕಮೆಂಟ್ಸ್ ಮಾಡಿ, ನಾ ಎಲ್ಲವನ್ನ ಓದ್ಕೊಂಡು ಜೆನ್ಯೂನ್ ಆಗಿದ್ರೆ ಕಮೆಂಟ್ಸ್ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ.